ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಕುಮಾರ್ ಸಿ.ಆರ್, ಪ್ರಧಾನ ಕಾರ್ಯದರ್ಶಿ, ವಿಜಯನಗರ ಜಿಲ್ಲೆ ಮಾದಿಗ ಮಹಾಸಭಾ. ಕರ್ನಾಟಕ ರಾಜ್ಯದಲ್ಲಿ ಪೇಟೆ. ಕರ್ನಾಟಕ ಸರ್ಕಾರವು ಪರಿಶಿಷ್ಟ ಜಾತಿಯ ಸಮೀಕ್ಷೆಯನ್ನು ಇದೇ ದಿನಾಂಕ 5 ಮೇ 2025ರಿಂದ ದಿನಾಂಕ ಮೇ 21, 2025ರವರೆಗೆ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯನ್ನು ನಡೆಸಲಿದೆ. ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕವಾಗಿ ಹಿಂದುಳಿದಿರತಕ್ಕಂಥ ಶೋಷಣೆಯನ್ನು ಅನುಭವಿಸ್ತಿರ್ತಕ್ಕಂಥ ತಳ ಸಮುದಾಯಗಳ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯನ್ನು ಮಾಡಲಿಕ್ಕೆ ಒಳ ಮೀಸಲಾತಿ ಜಾರಿಗಾಗಿ ಈ ಒಂದು ಸಮೀಕ್ಷೆ ನಡೀತಿದೆ. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಮಾದಿಗರು ಕೂಡ ನಮ್ಮ ಜಾತಿಯ ಮೂಲ ಜಾತಿ ಮಾದಿಗ ಎಂದು ನಮೂದಿಸಬೇಕು. ಈಗಾಗಲೇ ನಮ್ಮ ಪ್ರಮಾಣ ಪತ್ರಗಳಲ್ಲಿ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಎಂದು ನಮೂದಿಸಲಾಗಿದೆ. ಅದು ಯಾವುದೂ ಕೂಡ ಅಲ್ಲದೆ ಮೂಲ ಜಾತಿಯನ್ನು ನಮೂದಿಸಬೇಕಾಗಿದೆ. ಮತ್ತು ಈ ಕ್ರಮ ಸಂಖ್ಯೆ 61ರ ಪ್ರಕಾರ ನಾವು ಮಾದಿಗ ಎಂದು ನಮೂದಿಸಬೇಕಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಮತಾಂತರಗೊಂಡಿರ್ತಕ್ಕಂತಹ ಮಾದಿಗರು ನೀವು ಮೂಲತಃವಾಗಿ ಪ್ರತ್ಯೇಕವಾಗಿ ಪ್ರಮಾಣ ಪತ್ರಗಳನ್ನು ಮತಾಂತರಗೊಂಡಿದ್ದೇವೆ ಎಂದು ಹೇಳಿ ಪ್ರಮಾಣ ಪತ್ರಗಳನ್ನು ಪಡೆದಿದ್ದರೆ ನೀವು ಅಲ್ಪಸಂಖ್ಯಾತರು ಅಥವಾ ಬೇರೆ ಧರ್ಮದ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗುತ್ತದೆ. ಅದೇನಾದರೂ ಇಲ್ಲ, ನಾವು ಪಡೆದೇ ಇಲ್ಲ, ನಾವು ಮೂಲ ಮಾದಿಗರಾಗಿ ಧರ್ಮವನ್ನು ಎನ್ನೋದಾದರೆ ನೀವು ಮೂಲ ಜಾತಿ ಮಾದಿಗ ಎಂದು ಹೇಳಿ ನಮೂದು ಮಾಡಿ ತಮ್ಮ ಪ್ರಮಾಣ ಪತ್ರವನ್ನು ಪಡಿಬೇಕಂತೇಳಿ ಇಡೀ ಕರ್ನಾಟಕ ರಾಜ್ಯದ ಮಾದಿಗ ಬಂಧುಗಳಲ್ಲಿ ವಿನಂತಿಸ್ತಾರೆ. ನಮಸ್ಕಾರ.